ಪಾಠ 5 ಗುಣಾಕಾರ. ಇಲ್ಲಿ ಮಕ್ಕಳು ವೃತ್ತಾಕಾರದಲ್ಲಿ ನಿಂತು ಎಷ್ಟಪ್ಪ ಎಷ್ಟು ನೀವು ಹೇಳಿದಷ್ಟು ಆಟ ಆಡುತ್ತಿದ್ದಾರೆ. ವೃತ್ತದ ಮಧ್ಯೆ ನಾಯಕ ನಿಂತು ಉಳಿದವರು ವೃತ್ತದ ಸುತ್ತ ಓಡಲಿ. ನಾಯಕ ಸೀಟಿ ಊದಿ ಗಟ್ಟಿಯಾಗಿ ಇದರೊಳಗೆ ಯಾವುದಾದರೂ ಒಂದು ಸಂಖ್ಯೆಯನ್ನು ಹೇಳುತ್ತಾನೆ. ಮಕ್ಕಳು ಓಡುವುದನ್ನು ನಿಲ್ಲಿಸಿ ಹೇಳಿದ ಸಂಖ್ಯೆಯಷ್ಟು ಗುಂಪುಗಳಲ್ಲಿ ನಿಲ್ಲಲಿ. ಗುಂಪುಗಳ ಸಂಖ್ಯೆ ಲೆಕ್ಕ ಹಾಕಿ ಮತ್ತು ಎಲ್ಲಾ ಗುಂಪುಗಳಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆಯನ್ನು ಲೆಕ್ಕ ಮಾಡಿ. ಗುಂಪಾಗದೆ ಉಳಿದವರು ಹೊರ ಹೋಗುವುದು. ಉದಾಹರಣೆ: 12 ಮಕ್ಕಳು ಈ ಆಟವಾಡಿದಾಗ ನಾಯಕ 2 ಎಂದು ಹೇಳಿದಾಗ ಮಕ್ಕಳು ಈ ರೀತಿ ಗುಂಪಾಗುವರು. 2 ಕೂಡಿಸು 2 ಕೂಡಿಸು 2 ಕೂಡಿಸು 2 ಕೂಡಿಸು 2 ಕೂಡಿಸು 2 ಸಮ 12. 2 ಇಲ್ಲಿ 6 ಬಾರಿ ಪುನರಾವರ್ತಿತವಾಗಿದೆ. ಇದನ್ನು 2 ಗುಣಿಸು 6 ಸಮ 12 ಎಂದು ಬರೆಯಬಹುದು. ನಾಯಕ 3 ಎಂದು ಹೇಳಿದಾಗ ಮಕ್ಕಳು ಹೀಗೆ ಗುಂಪಾಗುವರು. 3 ಕೂಡಿಸು 3 ಕೂಡಿಸು 3 ಕೂಡಿಸು 3 ಸಮ 12. 3 ಇಲ್ಲಿ 4 ಬಾರಿ ಪುನರಾವರ್ತಿತವಾಗಿದೆ. ಇದನ್ನು 3 ಗುಣಿಸು 4 ಸಮ 12 ಎಂದು ಬರೆಯಬಹುದು. ನಾಯಕ 4 ಎಂದು ಹೇಳಿದಾಗ ಮಕ್ಕಳು ಹೀಗೆ ಗುಂಪಾಗುವರು. 4 ಕೂಡಿಸು 4 ಕೂಡಿಸು 4 ಸಮ 12. 4 ಇಲ್ಲಿ 3 ಬಾರಿ ಪುನರಾವರ್ತಿತವಾಗಿದೆ. ಇದನ್ನು 4 ಗುಣಿಸು 3 ಸಮ 12 ಎಂದು ಬರೆಯಬಹುದು. ಹಿಂದಿನ ಉದಾಹರಣೆಗಳಲ್ಲಿ ಪುನರಾವರ್ತಿತ ಸಂಖ್ಯೆಗಳ ಸಂಕಲನ ಮಾಡಿದೆ. ಪುನರಾವರ್ತಿತ ಸಂಕಲನದ ಸುಲಭ ರೂಪವೇ ಗುಣಾಕಾರ. ಗುಣಾಕಾರದ ಚಿಹ್ನೆ ಗುಣಿಸು. ಇದನ್ನು ಗಮನಿಸು. 2ರ 6 ಗುಂಪುಗಳು. 2 ಗುಣಿಸು 6 ಸಮ 12. ಇದರಲ್ಲಿ 2 ಗುಣ್ಯ 6 ಗುಣಕ 12 ಗುಣಲಬ್ಧ. ಇದನ್ನು 2 ಗುಣಿಸು 6 ಸಮ 12 ಎಂದು ಓದುತ್ತೇವೆ. ಅಥವಾ 2 12 ಎಂದು ಹೇಳುತ್ತೇವೆ. ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವು 0ಯೇ ಆಗಿರುತ್ತದೆ. ಕೊಟ್ಟಿರುವ ಗುಂಪುಗಳನ್ನು ಪುನರಾವರ್ತಿತ ಸಂಕಲನ ರೂಪ ಮತ್ತು ಗುಣಾಕಾರ ರೂಪದಲ್ಲಿ ಬರೆಯೋಣ. 2ರ 3 ಗುಂಪುಗಳು. 2 ಕೂಡಿಸು 2 ಕೂಡಿಸು 2 ಸಮ 6. 2 3 6. 5ರ 2 ಗುಂಪುಗಳು. 5 ಕೂಡಿಸು 5 ಸಮ 10. 5 2 10. 6ರ 4 ಗುಂಪುಗಳು. 6 ಕೂಡಿಸು 6 ಕೂಡಿಸು 6 ಕೂಡಿಸು 6 ಸಮ 24. 6 4 24. 4ರ 2 ಗುಂಪುಗಳು. 4 ಕೂಡಿಸು 4 ಸಮ 8. 4 2 8. 3ರ 3 ಗುಂಪುಗಳು. 3 ಕೂಡಿಸು 3 ಕೂಡಿಸು 3 ಸಮ 9. 3 3 9. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ